ಗಾಯ್ಸ್ ಇವಾಗ ಇಲ್ಲೊಂದು ಹಾಸ್ಪಿಟ್ಲಿಗೆ ಹೊಂಟಿದ್ದೀವಿ. ಸ್ವಲ್ಪ ಏನಾಗಿತ್ತು, ರಾಘವೇಂದ್ರ ಸ್ವಾಮಿ ದರ್ಶನ ಸಿಕ್ಬಿಡ್ತೈತೆ. ಮಳೆ ನಿಂತ್ಕೊಂತ ಊಟ ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ, ಹಾರ್ಸಿಬಿಟ್ಟ ಸರ್. ಹಾಯ್ ಗಾಯ್ಸ್, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ವೆಲ್ಕಮ್. ಗಾಯ್ಸ್ ಇವತ್ತೇನಂದರೆ ಒಂದು ಹಾಸ್ಪಿಟ್ಲಿಗೆ ಹೊಂಟಿದ್ದೀವಿ. ಸುಮ್ಮನೆ ಖಾಲಿ ತಿರುಗಾಡ್ಕೊಂಡ್ಬರಕ್ಕೆ ಈ ಪ್ರವೀಣ್ ಕರ್ಕೊಂಡು ಹೋಗಿ ಬರೋಣ. ಈಗ ರೂಟ್ ನೋಡಿ ಎಲ್ಲೈತೆ ಹೋಗಿ ಬರೋಣ. 12 ಕಿಲೋಮೀಟರ್ 3 ಕಿಲೋಮೀಟರ್ ತೋರಿಸೈತೆ. ಹಾಕ್ತೀವಿ ಗಾಯ್ಸ್. ಇವಾಗ ಇಲ್ಲೊಂದು ಹಾಸ್ಪಿಟ್ಲಿಗೆ ಹೊಂಟಿದ್ದೀವಿ, ಹೋಗಿ ಬರೋದು. ಅದರಲ್ಲಿ ಮುತ್ತಲ್ಮಡು ಫಾಲ್ಸ್ ಬರುತ್ತಲ್ಲ, ಅದು ಕೈ ಕಾಲು ಮುರ್ಕೊಂಡ್ರೆ ಅಂತ ಪಕ್ಕ ಅನ್ಕೊಂತಾರೆ. ಕೈ ಕಾಲೆಲ್ಲ ಏನೋ ಮುರ್ಕೊಂಡಿಲ್ಲ ಗಾಯ್ಸ್, ಸುಮ್ಮನೆ ಸ್ವಲ್ಪ ಇದಾಗಿತ್ತು ಅಂತ ಹೇಳಿ ಸ್ವಲ್ಪ ಏನೋ ಆಗಿತ್ತು. ಯಾವ ಊರ್ಲಿದೆ? ಚಂದಾಪುರ, ಸಾರಿ ಆನೆಕಲ್ಲು ಗಾಯ್ಸ್. ಆನೆಕಲ್ಲಲ್ಲಿ ಇದ್ದೀವಿ ಈಗ ನಾವು. ಆನೆಕಲ್ಲು ಹಾಸ್ಪಿಟ್ಲು. ಇಲ್ಲೊಬ್ಬ ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ವಿ. ಯಾರೋ ಗೊತ್ತಿಲ್ಲ ಗಾಯ್ಸ್, ಇವ್ನ ಫ್ರೆಂಡ್ ಯಾರೋ ಇದ್ದಾರೆ, ಅವ್ರನ್ನ ಮೀಟ್ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ವಿ ಆನೆಕಲ್ಲಲ್ಲಿ. ಈಗ ಮಾತಾಡ್ಸ್ಕೊಂಡು ಹೋಗ್ಬೇಕು. MG ಲೇಪ್ರೋಣ ಯಾವತ್ತು ತಗೊಂತಿಲ್ಲ ಇದನ್ನ ಕಾರ್ನ. ಏನು ಮಾಡ್ತಿದ್ಯಾ? ಓಡಬೇಕಣ ಅವನು. ಯಾರು ಪೇಷಂಟ್ ಇಲ್ಲ ಅಂತ ನಾನು ಹಾಕೊಂಡು ಭದ್ರ ಮಾಡಿದ್ರೆ ಅಲ್ಲಿ ಅವರು. ಗಾಯ್ಸ್ ಇವಾಗ ಬೀಡ ತಿಂತಿದ್ದೀವಿ, ತಿನ್ನಬೇಕು. ಮುಗಿಸ್ಬಿಟ್ಟಿಲ್ಲ, ಬಾಯಿ ಒಳಗೆ ಹೋಗ್ಲಿಲ್ಲ, ಅಷ್ಟು ದೊಡ್ಡದೈತೆ ಅಲ್ಲೇ. ಹೋತಾ ನೀರಡಿಕೆ ಆಯ್ತಲ್ಲ ಪ್ರೋಣ, ನೀರು ಕುಡಿಬೇಕು. ಹಾಂ ಬಲೆ ಹೋಗೋಣ ಗಾಯ್ಸ್. ಈಗ ಮತ್ತೆ ಹೋಗ್ತಾ ಇರೋದು. ಕೀ ಎಲ್ಲಿ ಹೊತ್ಲೆ ಯಾವ ಡಿಕ್ಕಿ ಒಳಗೆ ಹಾಕ್ಬಿಡ್ಲಿ, ಮತ್ತೆಲ್ಲ ಹೇಳುದು ಎಲ್ಲ ಹೋದಾಗ. ಈಗ ಎಲ್ಲಿ ಫಾಲ್ಸ್ ಹತ್ರ ಹೋಗಿ ಬರೋಣ. ಇದು ನೋಡು ಒಮಿನಿ ಫುಲ್ ಗುಜರಿ ಮಾಡಿ ಹಾಕ್ಬಿಟ್ರೆ ಗಾಯ್ಸ್. ಒಮಿನಿ ಗಾಡಿನ ಇಲ್ಲೊಂದಲೇ ಮಾರುತಿ 800 ಎಷ್ಟು ಗಾಡಿ ಎಲ್ಲ ಗುಜರಿಗೆ ಹಾಕ್ಬಿಟ್ರೆ. ವಾತಾವರಣ ಎಷ್ಟು ತಂಪಾಗೈತೆ ಗಾಯ್ಸ್, ಇಲ್ಲಿ ಸಾಕಷ್ಟು ತಂಪಿದೆ ಗಾಯ್ಸ್ ವಾತಾವರಣ. ಆನೆಕಲ್ಲಲ್ಲಿ ಮಾತ್ರ ನಮ್ಮ ಫ್ರೆಂಡಿಗಂತೂ ಫೋನ್ ಮಾಡಿದ್ವಿ ಅವ್ನು ಫೋನೇ ಎತ್ತಲಿಲ್ಲ. ರಿಪ್ ಅಂತ ಹಾಕ್ಬಿಡೋದು ಇವತ್ತು. ಅವ್ನು ಫೋಟೋ ಹಾಕ್ಬಿಟ್ಟು ವಾಟ್ಸಪ್ ಸ್ಟೇಟ್ ಒಳಗೆ ರಿಪ್ ಅಂತ ಹಾಕ್ಬಿಡೋದಿಲ್ಲ. ಗಾಯ್ಸ್ ಮಳೆ ಮಾತ್ರ ಜಾಸ್ತಿ ಬರ್ತಾಯಿತ್ತು, ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡಿ ದೇವ್ರ ಗುಡಿ ಹತ್ರ ಬಂದು ನಿಂತ್ಕೊಂಡಿದ್ದೀವಿ. ಬಿಸಿಲಿದೆ, ಜಾಸ್ತಿ ಬಿಸಿಲಿದೆ. ಬಿಸಿಲಿದೆ ಅಂತಲೇ ಹೆಲ್ಮೆಟ್ ಹಾಕೊಂಡಿದ್ದೀವಿ. ಅವತ್ತು ನೋಡಿ ಬೆಲೇಶ್ವರಿ ದೇವಸ್ಥಾನ ಕರೆಕ್ಟಾಗಿ ನೋಡಿಲ್ಲ. ಪ್ರವೀಣ ನೋಡಿ ಟೈಮ್ ಸಿಕ್ಬಿಡ್ಲಿ, ಅಮ್ಮಕ್ಕನ ಜೊತೆ ವೀಡಿಯೋ ಕಾಲ್ ಒಳಗೆ ಮಾತಾಡ್ತದೆ. ಅಲ್ಲಿ ಮಳೆ ಇದೆಯಾ ಪ್ರವೀಣ? ಗಾಡಿಗೆ ಬೀಗ ತಗೊಂಡ ಬಾ, ಹೋಗಿ ಬರೋಣ ಬಾ ಅಲ್ಲಿ ಒಳಗೆ. ಗೈಸ್ ತುಂಬ ದೊಡ್ಡದಿದೆ ದೇವಸ್ಥಾನ ಅಲ್ಲ ಗಾಯ್ಸ್. ಇದು ಆನೆಕಲ್ಲು ಶನೇಶ್ವರ ಸ್ವಾಮಿ ದೇವಸ್ಥಾನ ಗಾಯ್ಸ್. ಇದು ನೋಡ್ತಾ ಇರ್ಬೋದು. ಗಾಯ್ಸ್ ಮಳೆ ಜೋರು ಇರೋದಕ್ಕೆ ದೇವಸ್ಥಾನದ ಒಳಗೆ ಬಂದಿದ್ವಿ. ಇಲ್ಲೇ ಒಳಗಡೆ ಇದ್ದೀವಿ, ನೋಡ್ತಾ ಇರ್ಬೋದು. ಚೆನ್ನಾಗಿದೆ ದೇವಸ್ಥಾನ ಮಾತ್ರ.
ಇಲ್ಲಿ ನೋಡ್ತಾ ಇರ್ಬೋದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ತುಂಬ ಚೆನ್ನಾಗಿದೆ. ಮಳೆ ಬಂತಂತ ನಿಂತ್ಕೊಂಡ್ವಿ, ಸಡನ್ನಾಗಿ ಇಲ್ಲೆಲ್ಲ ಬಂದ್ಬಿಟ್ವಿ. ಗಣಪತಿ ರಾಘವೇಂದ್ರ ಸ್ವಾಮಿ ದರ್ಶನ ಸಿಕ್ಬಿಡ್ತೈತೆ. ಇಲ್ಲ ಹತ್ರ ಐತಿ ಇಲ್ಲೇ ಅಮ್ಮ. ಶನೇಶ್ವರ ದೇವಸ್ಥಾನಕ್ಕೆ ಒಳಗೆ ಹೋಗಿ ಬರಂಬಲ್ಲೇ ಪ್ರೋಣ. ಏಯ್ ಮಳೆ ಎಲ್ಲಿ ನಿಂತತಿ? ನಾನು ನಿಂತಲ್ಲ ಬಾ. ಫೋಟೋ ತಗೊಳ್ಳೋಣ ನಿಮ್ದು. ಅಲ್ಲಿ ತಗೊಂಡಿನಿ. ಅಕ್ಕಪಕ್ಕದಲ್ಲಿ ತುಂಬ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ, ತುಂಬ ಚೆನ್ನಾಗಿದೆ. ಹಲೋ ಹಲೋ ಎಲ್ಲೋ ಜಗ ಜಿಗಣಿಗೆ ಹೋಗ್ಬಿಟ್ಟಿದ್ಯಾ? ಆನೆಕಲ್ಲಿಲ್ಲ ನೀನು? ಅಯ್ಯೋ, ನಾವು ಆನೆಕಲ್ಲಿ ಬಂದಿದ್ವಿ ಮರೆ. ನಾವು ಫೋನ್ ಮಾಡಿ ಸಾಕಾಗೋಯ್ತು. ಗೈಸ್ ಮಳೆ ಬಂದು ನಿಂತದಕ್ಕೆ ತುಂಬ ಎಷ್ಟು ಮತ್ತೆ ಕೋಲ್ಡ್ ಇತ್ತು ಏರಿಯಾ. ಇವಾಗಂತ ಸಖತ್ ಗೋಪುರ ಎಲ್ಲ ನೋಡ್ಬೋದು, ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೋಗೋಣ, ಚಪ್ಪಲಿ ಬಿಟ್ಟು ಹೋಗಿದ್ದು ನೋಡಲಿ ನಾನು. ಗೈಸ್ ಇಲ್ಲೂ ಮತ್ತೆ ಮಳೆ ತುಂಬ ಬಂತು. ಇಲ್ಲಿ ಮತ್ತೆ ಸೈಡ್ಗೆ ಹಾಕಿ ಇಲ್ಲೇ ನಿಂತ್ಕೊಂಡಿದ್ದೀವಿ ಗಾಡಿ. ಇಲ್ಲಿ ಸೈಡ್ ಹಾಕ್ಬಿಟ್ಟು ಬಿಸಿಲಲ್ಲೂ ಮಳೆ ಸಕ್ಕಾಪಟ್ಟು ಜಾಸ್ತಿ ಬರ್ತಾ ಇದೆ. ನಾವು ಇಲ್ಲ ಬಿಡು, 4:00 ಬಂದ್ವಿ. ಜಿಗಣಿಗೆ 3:30 ಜಿಗಣಿಗೆ ಇದ್ವಿ. 3:30 ನಾವು ಲೆಕ್ಕಕ್ಕಿಲ್ಲ ಮಾಡೋದು. ಗಾಯ್ಸ್ ಅಷ್ಟೊಂದು ಮಳೆಲ್ಲ ಮಳೇಲಿ ತೋರಿಸ್ಕೊಂಡು ಸೈಕಲ್ ತಗೊಂಡು ಹೋಗ್ತಾವನಲ್ಲ ಅವನು. ಕೂತ್ಕೊಂಡು ಮಾಡ್ಬೇಕಿತ್ತು ನೀವು. ಮಾಡಿದೆ ಆಲ್ರೆಡಿ. ಮಳೆ ಸೂರ್ಯನಿಗೆ ಟಾಕ್ ಕೊಡ್ತಾಯಿತ್ತು. ಬೀಳ್ತದೆ ಮಳೆ ಹೆಂಗೆ ಕಾಣ್ತೈತಿ. ಕಾರ್ಗಳು ಗಾಯ್ಸ್ ಮಳೆಯಲ್ಲಂತೂ ನಮ್ಮ ರೈಡ್ ಇವತ್ತು ಸಖತ್ತಾಗಿದೆ. ತುಂಬ ಬಾಡಿ ಎಲ್ಲ ಫುಲ್ ತಣ್ಣಗೆ ಆಗ್ತಾ ಇದೆ. ಇಂಡಿಕೇಟರ್ ಆದರೂ ಮಳೆಯಲ್ಲಿ ಹಂಗೆ ಹೋಗ್ತಿದ್ವಿ. ಈ ಗಾಡಿ ಇಂಡಿಕೇಟರ್ ಆನ್ ಮಾಡಿದ್ರೆ ಇಂಡಿಕೇಟರ್ ಸೌಂಡ್ ಒಂದು ಗೊತ್ತಾಗಲ್ಲ. ತಂಪು ಅನಿಸ್ತಾ ಇದೆ. ಈ ಬಿಸಿಲಿಗೆ ಮಳೆ ಬಂದಿದ್ದೆ ಒಂದು ಖುಷಿ. ಗಾಯ್ಸ್ ನೋಡಿ, ಒಂಚೂರು ಮಳೆನೇ ಬಿದ್ದಿಲ್ಲ. ಅಲ್ಲಿಂದ ಒಂದು 10 ಮೀಟರ್ ಡಿಸ್ಟೆನ್ಸ್ ಅಷ್ಟೇ, ಅಲ್ಲೆಲ್ಲ ಮಳೆ ಇತ್ತು. ಇಲ್ಲಿ ನೋಡಿದ್ರೆ ಒಂದು ಟೋಟಲ್ ಒಂದು ಹನಿ ಮಳೆ ಕೂಡ ಬಿದ್ದಿಲ್ಲ, ಒಂದು ಹನಿ ಕೂಡ ನೀರು ಬಿದ್ದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ನೋಡಿದ್ರೆ ಫುಲ್ ಮಳೆ. ಅಟ್ ಪ್ರೆಸೆಂಟ್ ನಾವು ಜಿಗಣಿಲಿದ್ದೀವಿ. ನೋಡ್ಬೋದಿತ್ತು ಜಿಗಣಿ ಸಂಡೇ ಮಾರ್ಕೆಟು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ಜನ ಎಲ್ಲ ಜಾಮ್ನೆ ಕರ್ಕೊಂಬಂದಲ್ಲ ಇದು ಯಾವ ದೂರದ ಒಂದು ಟ್ರಾಫಿಕ್ ಹಿಂಗೆ. RCB ಗೆ ಜೈ, ಜೈ. ಇವತ್ತು ಸಾಯಂಕಾಲ ಲೌಡಕ್ಕೆ ಬಾ. RCB ಗೆ ಜೈ. ಅಲ್ಲಿ ನೋಡ್ಲಿ ಅಣ್ಣ ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೆಂಗೆ ಕುಂತಾನೆ ಕಾರ್ ಒಳಗೆ. ನೋಡಿ ಸ್ಮೈಲ್ ಮಾಡ್ತಾನೆ ನೋಡೋಲ್ಲ.
ಗಾಯ್ಸ್ ಅದೇ ಆರ್ ಸಿ ಬಿ ಇನ್ನಾಗ್ಲಿ ಅಂತ ಹೇಳ್ಬಿಟ್ಟು ಊಟ ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ ಗಾಯ್ಸ್, ಕೊಡಿಸ್ತಾ ಇದ್ದೀನಿ. ಆ ಕ್ಯೂ ಆರ್ ಕೋಡಿಗೆ ಯಾರೋ ಅಮೌಂಟ್ ಪೇ ಮಾಡಿರಲಿಲ್ಲ, ಬಟ್ ಪೇ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಗಾಯ್ಸ್, ನಾ ಕೊಡಿಸ್ತೀನಿ ಅಂತ ಹೇಳಿದೆ, ಕೊಡಿಸ್ತಾ ಇದ್ದೀನಿ. ಇದರಲ್ಲಿ ದೋಸೆ ಕಬಾಬು ಅದಿದೆ ಗಾಯ್ಸ್, ಹೋಗಿ ಕೊಡ್ತೀನಿ. ಕೊಡೋದೆಲ್ಲ ವೀಡಿಯೋ ಮಾಡಲ್ಲ, ಜಸ್ಟ್ ಇದು ಮಾತ್ರ. ಅವ್ರಿಗೆ ಕೊಡೋದೆಲ್ಲ ವೀಡಿಯೋ ಮಾಡಲ್ಲ ಗಾಯ್ಸ್, ಅದು ವೀಡಿಯೋ ಮಾಡೋಕ್ಕೂ ಮನಸ್ಸಿಲ್ಲ ಗಾಯ್ಸ್. ಅಲ್ಲೊಂದು ಕಡೆ ಕೊಟ್ಟೆ, ಇಲ್ಲೊಂದು ಕಡೆ ಯಾರಾದರೂ ಇದ್ದರೆ ಕೊಟ್ಟೋಗೋದು, ನೋಡೋದಿಲ್ಲ. ಯಾರಾದರೂ ಇರ್ತಾರೆ ಅನ್ಕೊತೀನಿ. ಈ ಸಲಿನೂ ಕಪ್ಪು ನಮ್ದು ಆಗಬೇಕು ಗಾಯ್ಸ್, ಸೆಕೆಂಡ್ ವಿನ್ನಿಂಗ್ ಆಗುತ್ತೆ, ಅದು ವಿನ್ ಆಗಲಿ ಅಂತ ಹೇಳ್ಬಿಟ್ಟು ಕೊಡಿಸ್ತಾ ಇರೋದು. ಆರ್ ಸಿ ಬಿ ಟಾಸ್ ಆಯ್ತಾ? ಟಾಸ್ ವಿನ್ ಆಯ್ತು ಆರ್ ಸಿ ಬಿ ಅಂತ. ಗಾಯ್ಸ್ ಅದೇ ಆರ್ ಸಿ ಬಿ ಗೆಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನಕ್ಕೆ ಊಟ ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಊಟ ಕೊಡಿಸಿ ಬಂದೆ ಗಾಯ್ಸ್. ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ನಂಗೆ ಮನಸ್ಸಾಗಲಿಲ್ಲ, ನಾನು ವೀಡಿಯೋ ಕೂಡ ಮಾಡಲಿಲ್ಲ. ಹಂಗೆ ಇನ್ನೊಬ್ಬೊಬ್ರಿಗೆ ಅನಿಸ್ತಿರ್ಬೋದು, ಆ ಕ್ಯೂ ಆರ್ ಕೋಡ್ ಅಂಟಿಸ್ ಬಂದಲ್ಲ, ಏನಾದರೂ ದುಡ್ಡು ಬಂತೇನೋ ಅವ್ರಿಗೆ ಅಂತ ಹೇಳ್ಬಿಟ್ಟು. ಪ್ರಾಮಿಸ್ ಮಾಡಿ ಹೇಳ್ತೀನಿ ಗಾಯ್ಸ್, ಆ ಅಕೌಂಟ್ಗೆ ಯಾರೋ ₹1 ಕೂಡ ಪೇ ಮಾಡಿಲ್ಲ. ಪೇ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಆರ್ ಸಿ ಬಿ ಗೆಲ್ಲ ಅಂತ ಹೇಳ್ಬಿಟ್ಟು ಮಾಡ್ತೀನಿ ಅಂತಂದು ಹೇಳಿದ್ದೆ, ಅದನ್ನು ಮಾಡಿಬಂದೆ ಗಾಯ್ಸ್. ಇವರು ಊಟ ಕೊಡೋಣ ಅಂತ ಹೋದ್ರೆ ಊಟನೇ ಇಸ್ಕೊಳ್ಳಿಲ್ಲ, ತುಂಬ ಡೌಟಿಂದ ನೋಡಿದ್ರು, ಇವ್ರು ಏನಕ್ಕೆ ಕೊಡ್ತಿದ್ರು ಏನೋ ಅಂತಂದು ಹೇಳ್ಬಿಟ್ಟು. ನೋಡಿ ಅನಿಸಿತ್ತು ಊಟ ಗೀಟ ಎಲ್ಲ ಇಸ್ಕೊಳ್ಳಲ್ಲ, ಅದೇ ದುಡ್ಡು ಕೊಡೋಕೆ ಹೋದ್ರೆ ಇಸ್ಕೊಂಡ್ರು. ಪರವಾಗಿಲ್ಲ ಗೈಸ್, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಬಂದೆ. ಹಂಗೆ ಗೈಸ್, ಇವತ್ತು ಆರ್ ಸಿ ಬಿ ಗೆಲ್ಲಂತ ಅದು ಆ ಥರ ಮಾಡಿದ್ದು, ಆರ್ ಸಿ ಬಿ ಗೆಲ್ಲುತ್ತೆ ಅನ್ಕೊಂತೀನಿ. ಈ ಸರಿನೂ ಜಯ ನಮ್ದೇನೆ ಗೈಸ್. ಹಂಗೆ ಈಗ ತಾನೇ ಮನೆಗೆ ಬಂದೆ, ಇವಾಗ ಮಳೆಲಿ ಬೇರೆ ತೋರಿಸ್ಕೊಂಡ್ ಬಂದಿದ್ದೀನಿ. ಇವಾಗ ಊಟ ಮಾಡಿ ಮಲ್ಕೋಬೇಕು ಗೈಸ್, ತುಂಬ ಮಳೆ ಬರ್ತಾ ಇತ್ತು ಗೈಸ್. ಈ ಸರಿನ ಆರ್ ಸಿ ಬಿ ಇನ್ನಾಗ್ಲಿ ಅಂತ ಹಾರೈಸಿದೆ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.